ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವನಂಜಯ್ಯ, ಪತ್ರಕರ್ತ, ಮೂಲತಃ ಮದ್ದೂರು ಪಟ್ಟಣದ ನಿವಾಸಿ. ಸ್ವಾತಂತ್ರ್ಯ ಪೂರ್ವದ ನಂತರದ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಎನ್ನಬಹುದಂಥ ಒಂದು ಸಾಧನೆನ ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಅದರ ಪ್ರಮುಖ ರೂವಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚಲುವರಾಯಸ್ವಾಮಿ ಅವರು, ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗಣಿಗಾರವರು ಹಾಗೂ ಮಂಡ್ಯ ಜಿಲ್ಲೆಯ ಇತರ ಎಲ್ಲ ಕಾಂಗ್ರೆಸ್ ಶಾಸಕರುಗಳ ಒಂದು ಒಮ್ಮತದ ನಿರ್ಧಾರ ಈ ಒಂದು ಸಾಧನೆಗೆ ಕಾರಣ ಅಂತ ನಾನು ಭಾವಿಸ್ತೇನೆ. ವಿಷಯ ಏನಪ್ಪ ಅಂತಂದರೆ, ಮಂಡ್ಯ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ದಲಿತ ಸಮುದಾಯದ 4 ಮುಖಂಡರುಗಳಿಗೆ ಪ್ರಮುಖ ಹುದ್ದೆಗಳನ್ನ ನೀಡುವಲ್ಲಿ ಪ್ರಸ್ತುತ ರಾಜ್ಯದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಒಂದು ಹೆಜ್ಜೆನ ಇಟ್ಟಿದೆ ಅಂತ ನನ್ನ ಭಾವನೆ. ದಲಿತರು ಮತ್ತು ಶೋಷಿತರ ಪರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಗ್ಗಳಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಯ ಉತ್ತಮ ಸಂಘಟಕರು, ಹಿರಿಯ ರಾಜಕಾರಣಿಗಳು, ನಮ್ಮ ನಲ್ಮೆಯ ನಾಯಕರು ಆದಂಥ ಶ್ರೀಯುತ PM ನರೇಂದ್ರ ಸ್ವಾಮಿರವರನ್ನ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ನೇಮಿಸಿ, ಅದರೊಟ್ಟಿಗೆ ಡಾಕ್ಟರ್ ಮೂರ್ತಿರವರನ್ನು ಅನುಸೂಚಿತ ಜಾತಿ ಮತ್ತು ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ, ನಮ್ಮ ಆತ್ಮೀಯ ಮಿತ್ರರು, ಹಿರಿಯ ಪತ್ರಕರ್ತರು, ಉತ್ತಮ ಸಂಘಟಕರಾದಂಥ DP ಪ್ರಕಾಶ್ ಅವರನ್ನು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿ, ಅದರ ಜೊತೆಗೆ ನಮ್ಮ ಸಹೋದರಿ ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿ ನೇಮಿಸಿ, ಒಂದು ಸಮುದಾಯದ 4 ಪ್ರಮುಖ ವ್ಯಕ್ತಿಗಳಿಗೆ ಉನ್ನತ ಹುದ್ದೆಗಳನ್ನ ನೀಡುವಲ್ಲಿ ಸತತ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ. ಇದಕ್ಕೆ ನಾನು ಮಂಡ್ಯ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ಕಾರಣಗಳಿಂದ ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಮಂಡ್ಯ ನಗರದಲ್ಲಿ ಏನು ಅಧಿಕಾರಸ್ಥ ರಾಜಕಾರಣಿಗಳ ಸಮೂಹಕ್ಕೆ, ಅಂದರೆ ನಮ್ಮ 4 ಜನ ಪದವಿ ಪಡೆದಿರುವಂಥವರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರಾದಂಥ ರವಿಕುಮಾರ್ ಗಣಿಗಾರ್ ಅವರು ಹಾಗೂ ಇನ್ನಿತರ ಮುಖಂಡರುಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದು, ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ತಾವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಅವರಿಗೆಲ್ಲ ಶುಭ ಹಾರೈಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ.